ಅಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಇವು ನಾವು ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಇವ್ರ ವಿಡಿಯೋಗಳನ್ನು ಸಾಕಷ್ಟು ನೋಡಿದ್ದೀವಿ. ಅವರು ಸಿದ್ದಾರೂಢಪ್ಪರ ಬಗ್ಗೆ, ನಿನ್ನ ಮೊನ್ನೆ ರಾಮನ ಬಗ್ಗೆ, ಹೀಗಾಗಿ ಸಾಕಷ್ಟು ಒಂದು ವಿಷಯಗಳನ್ನು ಅದಾರ. ಹೀಗಾಗಿ ಅವ್ರನ್ನ ಇಳಕಲ್ ನಗರಕ್ಕೆ ಬಂದಿದ್ದಕ್ಕೂ ನಮಗೆ ಭಾಳ ಸಂತೋಷ. ಅವರು ಈ ಭೂಮಿ ಮೇಲೆ ಈ ನಮ್ಮ ನಗರಕ್ಕೆ ಕಾಲಿಟ್ಟಿದ್ದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಸ್ವಾಮೀಜಿಯಿಂದ ನಮ್ಮ ಇವತ್ತಿನ ಈ ಪೀಳಿಗೆಗೆ ಒಂದು ಸಂದೇಶ ಕೊಡಬೇಕಂತೇಳಿ, ಯಾಕಂದರೆ ಇಳಕಲ್ ನಗರದಲ್ಲಿ ಸಾಕಷ್ಟು ಜನರು ತಮ್ಮ ಭಕ್ತರಿದ್ದಾರೆ ಈ ಮೊಬೈಲ್ ಸಾಮಾಜಿಕ ಜಾಲತಾಣದ ವಿಷಯದೊಳಗೆ. ಹೀಗಾಗಿ ತಾವು ಇನ್ನೊಂದ್ಸರಿ ನಾವು ನಿಮ್ಗೆ ವಿನಂತಿ ಮಾಡ್ಕೊತಾ ಇದ್ದೀವಿ, ಇಲ್ಲಿ ಬನ್ನಿ, ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನೀವು ಯಾವಾಗ ಹೇಳ್ತೀರಿ ಅವಾಗ ನಾವು ರೆಡಿ ಮಾಡ್ತೀವಿ. ಹೀಗಾಗಿ ಮತ್ತೊಮ್ಮೆ ನೀವು ಇಳಕಲ್ ನಗರಕ್ಕೆ ಬರ್ರಿ, ಈಗ ಬಂದಿರಿ, ಒಂದು 4 ಎತ್ತ ನೋಡಿಯಿಂದ ಆಶೀರ್ವಚನೆ ಮಾಡಿ ಅಂತ ಹೇಳಿ ತಮ್ಮಲ್ಲಿ बोलो सदगुरु सिद्धार्थ महाराज की जय, सदगुरु गुरुनाथ महाराज की जय, बोलो सकल सार सत्पुरुष महाराज की जय. ಇವತ್ತಿನ ಯುವ ಪೀಳಿಗೆಗಳಿಗೆ ನಮ್ಮಿಂದ ಒಂದು ಸಂದೇಶ ಏನಂತ ಹೇಳಿದ್ರೆ, ದುಶ್ಚಟಗಳನ್ನು ಮೊದಲು ಕಮ್ಮಿ ಮಾಡಿ, ತಂದೆ ತಾಯಿಗಳನ್ನು ಮೊದಲು ಗೌರವ ಹೇಳಿ. ಇವತ್ತೆಲ್ಲರಿಗೂ ಹೇಳ್ತಾ ಇದ್ವಿ ಸಿದ್ಧಗಂಗೆ ಮಠ ಅಂದ್ರೆ ಏನು, ಹುಬ್ಳಿ ಮಠ ಅಂದ್ರೆ ಏನು ಅಂತ. ಇವರಲ್ಲಿ ಒಂದು ಮಠ ಇದೆಯಲ್ವಾ, ಯಾವ್ದಪ್ಪ? ಮಹಾಂತೇಶ್ವರ ಮಠ, ವಿಜಯ ಮಹಾಂತೇಶ್ವರ ಮಠ. ಮಹಾಂತೇಶ್ ಅಲ್ಲ, ಅದು ಏನದು ವಿಜಯ ಮಹಾಂತೇಶ್ ಅಂತ. ಎಷ್ಟು ಮಂದಿ ಹೋಗಿ ಪೂಜೆ ಮಾಡ್ತೀರಿ? ಇರ ಕೈ ತಪ್ಪಾರನ ಇರಪ್ಪ. ಗುರುವಾರ ಬಂದು ಯಾರು ಹೋಗ್ತಿದ್ದೀರಿ? ಇರಪ್ಪ ಸೋಮವಾರ ಯಾರು ಹೋಗ್ತಿದ್ದೀರಪ್ಪ? ಇರ್ರಿ. ಯುವ ಪೀಳಿಗೆ ಕೇಳ್ತಿರೋದು ಆ 4 ಮಂದಿ ಕೈ ಎತ್ತರಲ್ಲ, ಇಳಕಲ್ ಮಂದಿ ಅಲ್ವ ಎಲ್ಲಾರು? ಯಾರು ಹೋಗ್ತೀರಿ? ನಾ ಬಂದಿ ಹೊಡಿಕೊಂಡು ನಾಗಾಸಾಧು ಅಘೋರ ಸಿದ್ಧ ಮೂಲಗಳಿಗೆ ಹೆಸರು. ಆ ಸಿದ್ಧ ಮೂಲದಲ್ಲಿ ಬಂದು ಸಮಾಧಿ ಆಗಿರ್ತಕ್ಕಂಥ, ಜೀವಂತ ಸಮಾಧಿ ಆಗಿರ್ತಕ್ಕಂಥವ್ರು ಯಾರು? ವಿಜಯ ಮಹಾಂತೇಶ್ವರ ಅಂದ್ರೆ ಏನಪ್ಪ? ಮಹಾಂತೇಶ್ವರ ಅಂದ್ರೆ ಏನಪ್ಪ? ಮಲೆ ಮಹದೇಶ್ವರ ಗೊತ್ತಿರ್ಬೋದು ನಿಮ್ಗೆ. ಮಹಾಂತೇಶ್ವರ ಅಂತ ಹೇಳಿದ್ರೆ ಮಾಂತ್ರಿಗೆಲ್ಲ ಈಶ್ವರ ಅಂತ. ವಿಜಯ ಅಂತ ಹೇಳಿದ್ರೆ ಆ ಗುರುವನ್ನು ಆರಾಧನೆ ಮಾಡಿದಂಥವ್ರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿಗ್ವಿಜಯವಾಗಿರ್ತೇವೆ ನೆನೆಸಿ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ನೀವು ಅಂತ. ಯಾವತ್ತು ನೀವು ಗುರುವಲವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಸುತ್ತೀರಿ, ಅಲ್ಲಿ ಹೋಗ್ತೀರಿ, ಇಲ್ಲಿ ಬರ್ತೀರಿ, ಊರಲ್ಲಿಲ್ಲ ಗುರುಕತೆ ಏನಾಯ್ತು? ಯಾರು ಹೋಗ್ತಿದ್ದೀರಿ? ನೋಡಿ ಕೈ ಎತ್ತಿ ಒಂದ್ಸರಿ. ಯಾರಾದ್ರೂ ನಿಮ್ಮೂರೊಳಗಡೆ ಯಾರಾನ ಅಕಸ್ಮಾತ್ ನಮ್ಮ ಇಳಕಲ್ ಒಳಗಡೆ ಏನಪ್ಪ ಇಳಕಲ್ ಅಂತ ಹೇಳಿದ್ರೆ ಹೆಣ್ಮಕ್ಳು ಬಹಳ ಜ್ಞಾಪನ ಬರುತ್ತೆ. ಯಾಕೆಂದ್ರೆ ಉಟ್ಕೊಳ್ತಕ್ಕಂಥ ಒಂದು ಸೀರೆ ಏನಿದೆ, ಆ ಸೀರೆ ಒಂದು ಬಾರ್ಡರ್ ಇದೆಯಲ್ಲ, ಇಲ್ಲಿನ ಅಚ್ಚು ಎಲ್ಲೂ ಇಲ್ಲ. ಇಡೀ ಕರ್ನಾಟಕದೊಳಗಡೆ ಇಳಕಲ್ಲಿನ ಅಚ್ಚಿದೆಯಲ್ಲ, ಎಲ್ಲೂ ಸಿಗಲ್ಲ. ಮೈಸೂರಿನೊಂದು ಭಾಗದೊಂದು ಲೆಕ್ಕ, ಹೊಸದುರ್ಗದೊಂದು ಲೆಕ್ಕ, ದೇವನಹಳ್ಳಿ ಒಂದು ಲೆಕ್ಕ, ಆದ್ರೆ ಇಳಕಲ್ಲಿನ ತೂಕನೇ ಬೇರೆ. ಇಡೀ ಕರ್ನಾಟಕದಲ್ಲಿ ನೀವು ಏನೇ ಅನ್ಬೋದು, ನೀವು ಬೇಕಾದ್ರೆ ಎಲ್ಲರೂ ನೋಡಿ, ರಾಮನಗರ ರೇಷ್ಮೆಗೆ ಇದು ಅಂತಾರೆ, ಇಳಕಲ್ಲಿ ಸೀರೆ ಚಂದ ಅಂತ ಅಲ್ವನಪ್ಪ? ಹಾಗೆ ನೀವೆಲ್ಲನೂ ಒಂದು ಏನೊಂದು ನಿಮ್ಮ ಒಂದು ಸುಗ್ರಾಮದಲ್ಲಿ, ಈ ಒಂದು ಇಳಕಲ್ ಅಂತಕ್ಕಂಥ ಗ್ರಾಮದಲ್ಲಿ ಗುರುಪೀಠಾಧೀಶಕರ್ತಕ್ಕಂಥ ವಿಜಯ ಮಹಾಂತೇಶ್ವರಿಗೆ ಏನು ಸೋಮವಾರ ಐತೆ ಬೆಳಗ್ಗೆ ತಗೊಂಡು, ಈಗ ಒಂದು ಉದಾಹರಣೆ ಕೊಡೋಣ. ಯಾಕೆ ಹೋಗ್ಬೇಕಜ್ಜ ಅಂತ ನೀವು ನಮ್ಮನ್ನು ಕೇಳ್ತೀರಾ ಅನ್ಕೊಳ್ಳೋಣ. ಯಾಕಜ್ಜ ಹೋಗ್ಬೇಕು ನಾವು ಅಂತ? ಕುಲ್ದೇವ್ರಿಗೆ ಹೋಗ್ತಿರಲ್ವಾ, ಮನೆದೇವ್ರಿಗೆ ಹೋಗ್ತಿರಲ್ವಾ? ಹಾಗೆ ಅಲ್ಲೆಲ್ಲ ಹೋದಾಗ ನಿಮ್ಮ ತಂದೆ ತಾಯಿಯರು ಮೊದಲೇನು ಕೇಳ್ತಾರೆ? ಗುರುಬಲ ಶನಿ ಬಲ ಕೇಳ್ತಾರ, ಇಲ್ಲ ಅದು ಸೂರ್ಯನ ಬಲ ಚಂದ್ರ ಬಲ ಕೇಳ್ತಾರ? ಗುರುಬಲ. ಊರಲ್ಲಿ ಯಾರು ಇವಾಗ ಗುರು? ಅದನ್ನ ಬಿಟ್ಟು ಗುಡ್ಗ ಹಾಕೊಂಡು ತೂತು ಮಾಡ್ಕೊಂಡು ಓಡಾಡ್ತಿದ್ದೀರಿ, ಬಿಡ ಹಾಕೊಂಡು ತೂತು ಮಾಡ್ತಾ ಇದೀರಿ. ಇಳಕಲ್ ಇರ್ತಕ್ಕಂಥ ಅಂದ ಚಂದನ ನೀವೇ ಬಾಯಲ್ಲಿ ಗುಡ್ಗ ಹಾಕೊಂಡು ಬಹಳ ಮಾಡ್ತಿದ್ದೀರಪ್ಪ. ಸ್ವಲ್ಪ ನಿಮ್ಮ ಆರೋಗ್ಯ, ನಿಮ್ಮ ಅಂದ ಚಂದದ ಬಗ್ಗೆ ಒಂಚೂರು ಗಮನ ಕೊಡಿ. ನಿಮ್ಗೆ ಆದಂತ ಒಂದು ಸ್ವರೂಪ, ನಿಮ್ಗೆ ಆದಂತ ಒಂದು ಲಕ್ಷಣ ಇದೆ, ಅದನ್ನ ಯಾಕೆ ಹಾಳು ಮಾಡ್ಕೋತೀರಿ? ಇವತ್ತಿನ ಯುವ ಪೀಳಿಗೆ ಹೇಳೋದೇನಂತ ಹೇಳಿದ್ರೆ, ಮಾತಾಪಿತೃಗಳು ಅಂದ್ರೆ ತಂದೆ ತಾಯಿಗಳಿಗೆ ಗೌರವ ನೀಡ್ಕೊಳ್ಳಿ. ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೈವಗಳು ಮತ್ತೆ ಗ್ರಾಮದಲ್ಲಿರ್ತಕ್ಕಂಥ ಗುರುಮೂಲಗಳನ್ನ ಆರಾಧನೆ ಮಾಡಿ. ಅವಾಗ್ಲೇನೆ ಈ ಗ್ರಾಮಕ್ಕೆ ಬೆಲೆ. ನೀವೇ ಮಾಡಲೇ ಇಳ್ಕೊಳ್ಳೋರು ಅಂದ್ರೆ ನಾವು ಬಂದು ಮಾಡೋಕ್ಕಾಗುತ್ತೇನಪ್ಪ? ನಾವೆಲ್ಲೋ ಇರೋ ನಾಗಸಾಧುಗಳು ಒಬ್ಬರು ಬರ್ತೀವಿ, ನಮ್ಮ ಪಾಡಿನ ಗುರುಗಳನ್ನ ನೋಡ್ಬೇಕು, ಮತ್ತಷ್ಟು ಹೊರಟೋಗ್ತೀವಿ. ನೀವು ಅಲ್ವೇ? ಇದು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಗ್ರಾಮದಲ್ಲಿರ್ತಕ್ಕಂಥ ಸದ್ಗುರುವಿನ ಒಂದು ಆಶ್ರಯವನ್ನ ಹೊಂದಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ನೋಡಿ ನಿಮ್ಮ ಜೀವನದಲ್ಲಿ ಬಾಬಾರ ನನ್ನ ಪಕ್ಕ ಬಂದು ಕೇಳ್ತೀರಿ, ಬಾಬಾರ ನನ್ಗೆ ಇದಾಗ್ತಿಲ್ರಿ, ನನ್ನ ಮದುವೆ ಸೆಟ್ ಆಗ್ತಿಲ್ರಿ, ನನ್ಗೆ ಇದಾಗ್ತಿಲ್ರಿ, ಎಲ್ಲ ತಲೆಗೇರ್ಕೊಳ್ಳೋರನ್ನೇ. ಅದೇ ಅಜ್ಜರ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಕೇಳಿದ್ರೆ ಏನಪ್ಪ? ಈಗ ನಾವು ಹುಡುಕೊಂಡ್ ಬಂದಿರೋದು ಯಾರಿಗೆ? ಅಜ್ಜಾರಿಗೆ. ನೀವು ನೋಡ್ತಿರೋದು ಈ ಅಜ್ಜನ. ಆ ಅಜ್ಜ ಎಲ್ಲೋದ್ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಹೊರಗಿನಿಂದ ಈಗ ನಮ್ಮ ಜೂನ ಅಖಾಡ, ನಮ್ಮ ಆನಂದ ಅಖಾಡ, ಪ್ರತಿಯೊಂದು ಅಖಾಡಗಳಿಂದ
ನಾಗಾಸಾಧು ಅಗೋರಿ ಮೂಲಗಳು ಗುರುಗಳನ್ನ ಹುಡ್ಕೊಂಡ್ಬರ್ತೀವಿ. ಯಾಕೆ? ನಾಗಾಸಾಧುಗಳು ಇಳಕಲ್ ಗ್ರಾಮಕ್ಕೆ ಅದು ಒಂದು ಗದ್ದೆ ಹುಡ್ಕೊಂಡ್ಬರ್ತಾರೆ. ಯಾಕೆ? ಎಷ್ಟು ಶಕ್ತಿವಂತ ಪೀಠ ಅಂತ. ಗುರುವಿನ ಜೀವಂತ ಜ್ಯೋತಿ ಉರಿತಾ ಇರ್ತಕ್ಕಂಥ ಪೀಠ ಅದು. ಯಾವುದು? ವಿಜಯ ಮಹಾಂತೇಶ್ವರ ಪೀಠ ಅಲ್ವೇನಪ್ಪ? ಅಂತ ಪೀಠಕ್ಕೆ ನೀವೆಲ್ಲ ಏನ್ ಮಾಡ್ತಿದ್ದೀರ ಅನ್ನೋದು ನಿಮ್ಗೆ ಅರಿವಿದೆ. ಸ್ವಲ್ಪ ಒಂದು ಗ್ರಾಮದ ಒಂದು ಗುರುಮೂಲಗಳನ್ನ, ಗ್ರಾಮದ ದೈವ ಮೂಲಗಳನ್ನ ನೀವು ಅಭಿವೃದ್ಧಿ ಪಡಿಸ್ಕೊಂಡು ಹೋದ್ರೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಕೊಡುಗೆ ಇದ್ದಂಗೆ. ನೀವೇ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಹೊರಗಿಂದ ಬಂದವ್ರು ಏನ್ ಮಾಡ್ಲಿಕ್ಕಾಗುತ್ತಪ್ಪ? ನಾವು ಹೊರಗಿಂದ ಬಂದವ್ರು ಒಂದ್ ಕೈ, ನಿಮ್ದಿಂದ ಇನ್ನೊಂದ್ ಕೈ, ಎರಡು ಕೈ ಸೇರಿದ್ರೆ ಅಲ್ವೇ? ನೋಡಿ, ಸನಾತನ ಧರ್ಮ ನಿಮ್ಮ ಕೈಲಿದೆ, ನಮ್ಮ ಕೈಲಿ ಏನಿದೆ ನಾವು ಬೆಳೆಸ್ತಾ ಇದೀವಿ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನೀವು ಬೆಳೆಸಿ. ಅದು ಬೆಳೆಸ್ಬೇಕು ಅಂತಂದ್ರೆ ಎಲ್ಲೋ ಹೊರಗಡೆ ಬಂದು ಬಾಬಾ ನಾನು ಬಾಬಾ ಆಗ್ಲಿ ಅಂತಲ್ಲ. ಊರಲ್ಲಿರ್ತಕ್ಕಂಥ ಗುರುಮೂಲವನ್ನು ನೀವು ಮೊದಲು ಆರಾಧನೆ ಮಾಡ್ಕೊಳ್ಳಿ. ಹೋಗ್ರಿ, ಸೋಮವಾರ ಹೊತ್ತು ಹೋಗ್ರಿ, ಮುಂಜಾನೆ ಕಸ ಹೊಡಿ, ನಿಮ್ ಕರ್ಮ ಸತ್ತೋಗುತ್ತೆ. ಅಜ್ಜನ್ ಮಾಡ್ತಾ ಬರೀ ಕಸ ಹೊಡಿರಪ್ಪ ಸಾಕು. ಅಜ್ಜ ನಾನು ನಾಳೆ ಕೆಲಸ ಆಗ್ಬೇಕಜ್ಜ, ಅವೇನು ಹೇಳೋಕೋಬೇಡ, ನೀನ್ ಮೊದಲು ಕಸ ಹೊಡಿ ಸಾಕು, ನಾಳೆ ಕೆಲಸ ಅಜ್ಜ ಬಂದ್ ಮಾಡುತ್ತೆ. ಅದು ಇಳಿಕಲ್ಗಿರೋ ತಾಕತ್ತು ಅಂದ್ರೆ ಏನಪ್ಪ? ಅವ್ರ ಹೆಸರಲ್ಲೇ ವಿಜಯ ಅಂತ ಇದೆಯಲ್ಲಪ್ಪ, ನೀನ್ ಫೇಲ್ ಆಗೋ ಮಾತೇ ಇಲ್ಲ. ಏನಪ್ಪ? ಮಹಾಂತೇಶ್ವರ ಅಂತಂದ್ರೆ ಶ್ರೀ ಗದ್ಗೆ ಮಹಾಂತೇಶ್ವರ ಬೇರೆ ಲೆಕ್ಕ ಆಗಿರೋದು. ವಿಜಯ ಮಹಾಂತೇಶ್ವರ ಅಂತ ಮೊದಲೇ ಹೆಸರಲ್ಲಿದೆ ಸತ್ಯ ಅಲ್ವೇ? ಆಗ್ಲಿ, ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು ಎಲ್ಲ ಹೇಳಿ. ವಿಜಯ ಮಹಾಂತೇಶ್ವರ ಮಹಾರಾಜ್ಗಿ ಮಹಾರಾಜ್ಗಿ ಗುರುನಾಥ ಮಹಾರಾಜ್ಗಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.